ಪಡೋ ತರ ಚುನಾವಣೆ ನಡೆಸ್ತಾರೆ. ಎಲೆಕ್ಷನ್ ಕಮಿಷನ್ ಚುನಾವಣಾ ಫಲಿತಾಂಶವೇ ಮುಂದಿದೆ ಅಂತ ಹೇಳ್ತಾ ಇದ್ದಾರೆ. ಅವರು ಪದೇ ಪದೇ ಕಾಂಗ್ರೆಸ್ ಹೇಳ್ತಾರೆ. ಅದು ಕಾಂಗ್ರೆಸ್ ಆಕ್ಚುಲಿ ಈ ವಿಷಯ ಇಲ್ಲಿ ಎಲೆಕ್ಷನ್ ಬಗ್ಗೆ ಕಾಂಗ್ರೆಸ್ಗೆ ಚರ್ಚೆಗಿಂತ ಹೆಚ್ಚು ಜನ ಯಾಕೆ ಈ ಮೈತ್ರಿಯನ್ನು ಆಯ್ಕೆ ಮಾಡಿದ್ರು ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಡೆವಲಪ್ಮೆಂಟ್ ಪ್ರಾಸ್ಪೆಕ್ಟಿವ್ ಇರ್ಬೋದು, ನಿತೀಶ್ ಕುಮಾರ್ ಅವರ ಪಾಪ್ಯುಲಾರಿಟಿ ಇರ್ಬೋದು, ಮಹಿಳೆಯರಿಗೆ ತಂದ ಸ್ಕೀಮ್ ಇರ್ಬೋದು. ಸರ್ ಅಲ್ಲೊಂದು ಮೈನಾರಿಟಿ ಅಷ್ಟೇ ಕಾಂಗ್ರೆಸ್ ಪಾರ್ಟಿ, ಅವರು 60 ಕ್ಷೇತ್ರಗಳಿಂದ ಮಾತ್ರ ಸ್ಪರ್ಧೆ ಮಾಡಿರೋದು. RJD 144 ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡಿದರೆ ಅವರ ಸಂಖ್ಯೆ ಯಾಕೆ ಕಡಿಮೆ ಆಗಿದೆ ಅದನ್ನು ನಾವು ಗಮನಿಸಬೇಕಾಗತ್ತೆ. ಯಾಕೆ NDA ಅನ್ನು ಆಯ್ಕೆ ಮಾಡಿದ್ರು ಅಂತೇಳಿ. ಹಾಗಾದರೆ NDA ಯಾಕೆ ಬಿಹಾರ ಜನರಿಗೆ ಇಷ್ಟ ಆಗಿದೆ ಅನ್ನೋದು ಆ ಪಾಸಿಟಿವ್ ಅನ್ನು ಇನ್ನೊಂದೇನು ಗೊತ್ತಾ, ಇದು ಜನಾಕ್ರೋಶ ಇದ್ದಂತ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಒಂದು ನಿಮಿಷ. ಆರ್ ಅಶೋಕ್ ಅವರೇ ನಮಸ್ಕಾರ. ಅಭಿನಂದನೆಗಳು ಅಂತ ಹೇಳಲಿಕ್ಕೆ ಸ್ವಲ್ಪ ಬೇಗ ಆಯ್ತಾ ಅಂತ ಹೇಳಿ, ಬಟ್ ಸ್ಟಿಲ್ ಈಗಿರೋ ಈಗಿನ ಟ್ರೆಂಡಿನ ಪ್ರಕಾರ ಅಂತೂ ಅಭಿನಂದನೆ ತಿಳಿಸಬಹುದು. ಸೊ ಯಾವ ರೀತಿ ವ್ಯಾಖ್ಯಾನಿಸ್ತೀರಿ 191 ಆಸ್ ಆಫ್ ನೌ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು NDA? ಈ ಥರ ಒಂದು ಸ್ವೀಪ್ ಆಗಿರುವಂಥದ್ದನ್ನು ನೋಡಿದ್ರೆ ಬಿಹಾರದ ಜನತೆಗೆ ಈ ಗೂಂಡಾ ರಾಜ್ಯ, ಗನ್ ರಾಜ್ಯ ಬೇಡ ಅನ್ನೋದು ಸ್ಪಷ್ಟವಾಗಿ ಜನರ ತೀರ್ಮಾನ ಬಂದಿದೆ ಅಂತ ಅನಿಸುತ್ತೆ. ಮತ್ತು ವಿಶೇಷವಾಗಿ ನರೇಂದ್ರ ಮೋದಿಯವರು, ನಿತೀಶ್ ಕುಮಾರ್ ಅವರ ಏನು ಜೋಡಿ ಇದೆ, ಇದ್ರ ಮೇಲೆ ನಂಬಿಕೆ ಇದೆ. ದೇಶದ ಭದ್ರತೆ ಮೇಲೆ ನರೇಂದ್ರ ಮೋದಿ ನಂಬಿಕೆ ಇದೆ, ಬಿಹಾರದ ಭದ್ರತೆ ಬಗ್ಗೆ ನಿತೀಶ್ ಕುಮಾರ್ ಬಗ್ಗೆ ನಂಬಿಕೆ ಇದೆ. ಇವೆರಡು ಜೋಡಣೆ ಆಗಿರೋದ್ರಿಂದ ಇಡೀ ಬಿಹಾರ ಇವತ್ತು ಗೂಂಡಾ ರಾಜ್ಯ, ಲಾಲು ಪ್ರಸಾದ್ ಗೂಂಡಾ ರಾಜ್ಯ ಏನಿತ್ತು, ಅವರ ಮಗನ ಗೂಂಡಾ ರಾಜ್ಯ ಬಂದರೆ ಇನ್ನಷ್ಟು ಗೂಂಡಾಗಳು ತಯಾರಾಗ್ತಾರೆ ಬಿಹಾರದಲ್ಲಿ. ಅದಾಗಬಾರ್ದು ಅನ್ನೋ ದೃಷ್ಟಿಯಿಂದ ಜನ ತೀರ್ಪು ಕೊಟ್ಟಿದ್ದಾರೆ ಅಂತ ನನಗನ್ಸ್ತೈತೆ. ನೀವೀಗ ಆರ್ ಅಶೋಕ್ ಅವರೇ, ಆಕಾಶದಲ್ಲಿರುವಂಥ ನಕ್ಷತ್ರಗಳನ್ನು ಎಣಿಸ್ತಿರೋ ರಾಹುಲ್ ಗಾಂಧಿಯವರ ಸೋಲನ್ನು ಎಣಿಸ್ತಿರೋ? ನಾವು ರಾಹುಲ್ ಗಾಂಧಿಯವರು ಪಾಪ ಅವ್ರಿಗೆ ಯಾಕೆ ತೊಂದರೆ ಕೊಡ್ತೀರಾ ನೀವು? ಅವ್ರು ಆಗಲೇ ಫಾರಿನ್ ಟೂರ್ಗೆ ಹೋಗೋಕ್ಕೆ ರೆಡಿ ಆಗೋಟಿದ್ದಾರೆ. ಮೊನ್ನೆ ಬಿಹಾರ್ ಎಲೆಕ್ಷನ್ ನಡಿಬೇಕಾದ್ರೆ ಅವ್ರು ಮಧ್ಯಪ್ರದೇಶ್ ಕಾಡಲ್ಲಿ ಒಂದು 7-8 ದಿನ ಸುತ್ತಾಡ್ಕೊಂಡಿದ್ರು. ಅವರು ಎಲೆಕ್ಷನ್ಗೆ ಬರ್ದಿರೋ ಸುತ್ತಾಡ್ತಾ ಇದ್ದರು. ಅದಕ್ಕೆ ಕಾಂಗ್ರೆಸ್ಸು 7 ಸೀಟು 6 ಸೀಟ್ಗೆ ಅವ್ರು ಬಂದು ನಿಂತಿದೆ. ಅದು ಅವರು ಸೀರಿಯಸ್ ರಾಜಕಾರಣಿ ಅಲ್ಲ. ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಲೋಕಸಭೆಯಲ್ಲಿ ಯಾವ ರೀತಿ ಮಾತಾಡ್ತಾರೆ ನೋಡಿದ್ದೀರಾ? ಸೈನಿಕರ ಬಗ್ಗೆ ಮಾತಾಡ್ತಾರೆ, ಪುಲ್ವಾಮಾ ದಾಳಿ ಬಗ್ಗೆ ಮಾತಾಡ್ತಾರೆ, ಸೈನ್ಯದಲ್ಲಿ ರಿಸರ್ವೇಷನ್ ತರಬೇಕು ಅಂತ ಮಾತಾಡ್ತಾರೆ. ಈ ಥರದ್ದೆಲ್ಲ ಏನು ಸ್ಪೂಲಿಶ್ನೆಸ್ ಇವೆಲ್ಲ. ಒಬ್ಬ ಜವಾಬ್ದಾರಿ ಇರುವಂಥ ಸ್ಥಾನ ಅದು. ವಿರೋಧ ಪಕ್ಷ ನಾಯಕ ಅಂತಂದರೆ ಜವಾಬ್ದಾರಿ ಅಂತ. ಅದರಿಂದ ಜನ ಇಷ್ಟಪಡ್ತಾ ಇಲ್ಲ. ಆ ಕಡೆ ಲಲ್ಲು ಪ್ರಸಾದ್ ಯಾದವ್ನು ಇಷ್ಟಪಡ್ತಾ ಇಲ್ಲ, ಈ ಕಡೆ ಕಾಂಗ್ರೆಸ್ಸಿನ ವಿರೋಧ ಪಕ್ಷದ ನಾಯಕ ಅವ್ರನ್ನೂ ಇಷ್ಟಪಡ್ತಾ ಇಲ್ಲ. ಇವೆರಡು ಕಾಂಬಿನೇಷನ್ನು, ಈ ಕಾಂಬಿನೇಷನ್ ಏನಿದೆ, ಈ ಕಾಂಬಿನೇಷನ್ನ ಜನ ತಿರಸ್ಕಾರ ಮಾಡಿದ್ದಾರೆ. ಬಿಹಾರದಲ್ಲಿ ಈ ಲಲ್ಲು ಪ್ರಸಾದ್ ಮತ್ತು ಕಾಂಗ್ರೆಸ್ಸಿನ ಕಾಂಬಿನೇಷನ್ ಏನಿದೆ ಇದನ್ನು ಜನ ತಿರಸ್ಕಾರ ಮಾಡಿದ್ದಾರೆ. ಅಲ್ಲೂ ಕೂಡ ಅಲ್ಪಸಂಖ್ಯಾತರ ಓಲೈಕೆ ಮಾಡೋವಂಥ ಎಲ್ಲ ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಯಾವ ರೀತಿ ಅಲ್ಪಸಂಖ್ಯಾತರ ಓಲೈಕೆಯನ್ನು ಮಾಡ್ತಾ ಇದ್ದಾರೋ ಸೇಮ್ ಡಿಟೋ ಅಲ್ಲೂ ಅದೇ ಥರ ಹೋಲಿಕೆಯನ್ನು ಮಾಡ್ತಾ ಇದ್ದಾರೆ, ಓಲೈಕೆ ಮಾಡ್ತಾ ಇದ್ದಾರೆ. ಅದರ ಪ್ರತಿಫಲ ಇವತ್ತು ಇಲ್ಲಿ ಕಾಣ್ತಾ ಇದೆ. ಈ ಮುಖ್ಯಮಂತ್ರಿ ಆಯ್ಕೆ ಐನೋ ನಿತೀಶ್ ಕುಮಾರ್ ಅವರನ್ನ ಅಷ್ಟು ಈಸಿಯಾಗಿ ಪಕ್ಕಕ್ಕೆ ಸರಿಸುವಂತಹ ಸಾಹಸಕ್ಕೆ ಬಿಜೆಪಿ ಕೈ ಹಾಕೋದಿಲ್ಲ. ಬಟ್ ಬಿಜೆಪಿ ಕೂಡ ಈಕ್ವಲಿ 80-84 ಅನ್ನೋ ರೀತಿಯಲ್ಲಿ ಮುನ್ನಡೆಯಲ್ಲಿ ಇರೋದ್ರಿಂದ ಒಂದು ಅವಕಾಶ ಅಂತೂ ಇದೆ ಆಟ ಆಡಲಿಕ್ಕೆ ಮುಂದಿನ ದಿನಗಳಲ್ಲಿ ಬಹುಶಃ. ಮೈತ್ರಿ ಧರ್ಮವನ್ನು ಇಲ್ಲ, ಈಗಾಗಲೇ ನರೇಂದ್ರ ಮೋದಿಯವರು ನಮ್ಮ ಕೇಂದ್ರದ ನಾಯಕತ್ವ ಅನೌನ್ಸ್ ಮಾಡಿದ್ದಾರೆ. ಮುಂದೆ ಮುಖ್ಯಮಂತ್ರಿ ಯಾರು ಅನ್ನೋದನ್ನು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಆ ರೀತಿಯ ಕಟಿಬಂಧನಿದೆ. ನಮ್ಮ ಕೇಂದ್ರದ ನಾಯಕತ್ವ ಏನು ಅನೌನ್ಸ್ ಮಾಡಿದೆ, ಜನಗಳ ಮುಂದೆ ನಾವು ಹೋಗಿದ್ದೀರಿ, ಈ ನಾಯಕತ್ವದಲ್ಲಿ ನಾವು ಚುನಾವಣೆಯನ್ನು ಮಾಡ್ತಾ ಇದ್ದೀರಿ ಅಂತ. ಆ ನಾಯಕತ್ವಕ್ಕೆ ನರೇಂದ್ರ ಮೋದಿಯವರು ನಮ್ಮ ಕೇಂದ್ರದ ನಾಯಕತ್ವ ಮಣೆ ಆಗ್ತೈತೆ, ಪ್ರಶ್ನೆನೇ ಇಲ್ಲ. ಯಾವುದೇ ರೀತಿ ಆ ಥರದ ತಪ್ಪು ಮಾಡುವಂಥ ಒಂದು ಸ್ಥಿತಿಯಲ್ಲಿ ಏನು ಬಿ ಜೆ ಪಿ ಏನು ಚುನಾವಣೆ ಮುಂಚೆ ಏನು ಹೇಳಿದ್ದಾರೆ ಆ ರೀತಿ ನಡ್ಕೊಳುತ್ತದೆ. ಬಟ್ ಬಿಹಾರದಲ್ಲೂ ಕೂಡ ಒಂದು ನಾಯಕತ್ವದ ಪ್ರಯತ್ನ ಮಾಡಬೇಕಾಗಿತ್ತು. ಬಿಜೆಪಿ ಆಸ್ ಅ ಪಾರ್ಟಿ
ಒಂದು ನಾಯಕತ್ವದ ಫೇಸ್ ಅನ್ನ ಹುಡುಕ್ಬೇಕಾಗಿತ್ತು. ಒಂದು ಗ್ರೌಂಡ್ ಅಂತೂ ಸೆಟ್ ಆಗಿದೆ ಅಶೋಕ್ ಅವರೇ, ಅಷ್ಟು ಈಸಿಯಾಗಿ ಬಿಟ್ಬಿಡ್ತೀರಾ? ಇಲ್ಲ ನಿತೀಶ್ ಅವರು ಪಡೋ ತರ ಚುನಾವಣೆ ನಡೆಸ್ತಾರೆ. ಎಲೆಕ್ಷನ್ ಕಮಿಷನ್ ಚುನಾವಣಾ ಫಲಿತಾಂಶವೇ ಮುಂದಿದೆ ಅಂತ ಹೇಳ್ತಾ ಇದ್ದಾರೆ. ಸರ್ ಅವರು ಪದೇ ಪದೇ ಕಾಂಗ್ರೆಸ್ ಹೇಳ್ತಾರೆ. ಅದು ಕಾಂಗ್ರೆಸ್ ಆಕ್ಚುಲಿ ಈ ವಿಷಯ ಇಲ್ಲಿ ಎಲೆಕ್ಷನ್ ಬಗ್ಗೆ ಕಾಂಗ್ರೆಸ್ಗೆ ಚರ್ಚೆಗಿಂತ ಹೆಚ್ಚು ಜನ ಯಾಕೆ ಈ ಮೈತ್ರಿಯನ್ನು ಆಯ್ಕೆ ಮಾಡಿದ್ರು ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಡೆವಲಪ್ಮೆಂಟ್ ಪ್ರಾಸ್ಪೆಕ್ಟಿವ್ ಇರ್ಬೋದು, ನಿತೀಶ್ ಕುಮಾರ್ ಅವರ ಪಾಪ್ಯುಲಾರಿಟಿ ಇರ್ಬೋದು, ಮಹಿಳೆಯರಿಗೆ ತಂದ ಸ್ಕೀಮ್ ಇರ್ಬೋದು. ಸರ್ ಅಲ್ಲೊಂದು ಮೈನಾರಿಟಿ ಅಷ್ಟೇ ಕಾಂಗ್ರೆಸ್ ಪಾರ್ಟಿ, ಅವರು 60 ಕ್ಷೇತ್ರಗಳಿಂದ ಮಾತ್ರ ಸ್ಪರ್ಧೆ ಮಾಡಿರೋದು. RJD 144 ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡಿದ್ದಾರೆ. ಅವರ ಸಂಖ್ಯೆ ಯಾಕೆ ಕಡಿಮೆ ಆಗಿದೆ ಅದನ್ನು ನಾವು ಗಮನಿಸಬೇಕಾಗತ್ತೆ. ಯಾಕೆ NDA ಅನ್ನು ಆಯ್ಕೆ ಮಾಡಿದ್ರು ಅಂತೇಳಿ. ಹಾಗಾದರೆ NDA ಯಾಕೆ ಬಿಹಾರ್ ಜನರಿಗೆ ಇಷ್ಟ ಆಗಿದೆ ಅನ್ನೋದು ಆ ಪಾಸಿಟಿವ್ ಅನ್ನು ಇನ್ನೊಂದೇನು ಗೊತ್ತಾ, ಇದು ಜನಾಕ್ರೋಶ ಇದ್ದಂತ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಒಂದು ನಿಮಿಷ ಅಶೋಕ್ ಅವರೇ, ನಮಸ್ಕಾರ. ಅಭಿನಂದನೆಗಳು ಅಂತ ಹೇಳಲಿಕ್ಕೆ ಸ್ವಲ್ಪ ಬೇಗ ಆಯ್ತಾ ಅಂತ ಹೇಳಿ, ಬಟ್ ಸ್ಟಿಲ್ ಈಗಿರೋ ಈಗಿನ ಟ್ರೆಂಡಿನ ಪ್ರಕಾರ ಅಂತೂ ಅಭಿನಂದನೆ ತಿಳಿಸಬಹುದು. ಸೊ ಯಾವ ರೀತಿ ವ್ಯಾಖ್ಯಾನಿಸ್ತೀರಿ 191 ಆಸ್ ಆಫ್ ನೌ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು NDA? ಈ ಥರ ಒಂದು ಸ್ವೀಪ್ ಆಗಿರುವಂಥದ್ದನ್ನು ನೋಡಿದ್ರೆ ಬಿಹಾರದ ಜನತೆಗೆ ಈ ಗೂಂಡಾ ರಾಜ್ಯ, ಗನ್ ರಾಜ್ಯ ಬೇಡ ಅನ್ನೋದು ಸ್ಪಷ್ಟವಾಗಿ ಜನರ ತೀರ್ಮಾನ ಬಂದಿದೆ ಅಂತ ಅನಿಸುತ್ತೆ. ಮತ್ತು ವಿಶೇಷವಾಗಿ ನರೇಂದ್ರ ಮೋದಿಯವರು, ನಿತೀಶ್ ಕುಮಾರ್ ಅವರ ಏನು ಜೋಡಿ ಇದೆ, ಇದ್ರ ಮೇಲೆ ನಂಬಿಕೆ ಇದೆ. ದೇಶದ ಭದ್ರತೆ ಮೇಲೆ ನರೇಂದ್ರ ಮೋದಿ ನಂಬಿಕೆ ಇದೆ. ಬಿಹಾರದ ಭದ್ರತೆ ಬಗ್ಗೆ ನಿತೀಶ್ ಕುಮಾರ್ ಬಗ್ಗೆ ನಂಬಿಕೆ ಇದೆ. ಇವೆರಡು ಜೋಡಣೆ ಆಗಿರೋದ್ರಿಂದ ಇಡೀ ಬಿಹಾರ ಇವತ್ತು ಗೂಂಡಾ ರಾಜ್ಯ, ಲಾಲು ಪ್ರಸಾದ್ ಗೂಂಡಾ ರಾಜ್ಯ ಏನಿತ್ತು, ಅವರ ಮಗನ ಗೂಂಡಾ ರಾಜ್ಯ ಬಂದರೆ ಇನ್ನಷ್ಟು ಗೂಂಡಾಗಳು ತಯಾರಾಗ್ತಾರೆ ಬಿಹಾರದಲ್ಲಿ. ಅದಾಗಬಾರ್ದು ಅನ್ನೋ ದೃಷ್ಟಿಯಿಂದ ಜನ ತೀರ್ಪು ಕೊಟ್ಟಿದ್ದಾರೆ ಅಂತ ನನಗನ್ಸ್ತೈತೆ. ನೀವೀಗ ಅಶೋಕ್ ಅವರೇ, ಆಕಾಶದಲ್ಲಿರುವಂಥ ನಕ್ಷತ್ರಗಳನ್ನು ಎಣಿಸ್ತಿರೋ ರಾಹುಲ್ ಗಾಂಧಿಯವರ ಸೋಲನ್ನು ಎಣಿಸ್ತಿರೋ? ನಾವು ರಾಹುಲ್ ಗಾಂಧಿಯವರು ಪಾಪ ಅವ್ರಿಗೆ ಯಾಕೆ ತೊಂದರೆ ಕೊಡ್ತೀರಾ ನೀವು? ಅವ್ರು ಆಗಲೇ ಫಾರಿನ್ ಟೂರ್ಗೆ ಹೋಗೋಕ್ಕೆ ರೆಡಿ ಆಗೋಟಿದ್ದಾರೆ. ಮೊನ್ನೆ ಬಿಹಾರ್ ಎಲೆಕ್ಷನ್ ನಡಿಬೇಕಾದ್ರೆ ಅವ್ರು ಮಧ್ಯಪ್ರದೇಶ್ ಕಾಡಲ್ಲಿ ಒಂದು 7-8 ದಿನ ಸುತ್ತಾಡ್ಕೊಂಡಿದ್ರು. ಅವರು ಎಲೆಕ್ಷನ್ಗೆ ಬರ್ದಿರೋ ಸುತ್ತಾಡ್ತಾ ಇದ್ದರು. ಅದಕ್ಕೆ ಕಾಂಗ್ರೆಸ್ಸು 7 ಸೀಟು 6 ಸೀಟ್ಗೆ ಅವ್ರು ಬಂದು ನಿಂತಿದೆ. ಅದು ಅವರು ಸೀರಿಯಸ್ ರಾಜಕಾರಣಿ ಅಲ್ಲ. ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಲೋಕಸಭೆಯಲ್ಲಿ ಯಾವ ರೀತಿ ಮಾತಾಡ್ತಾರೆ ನೋಡಿದ್ದೀರಾ? ಸೈನಿಕರ ಬಗ್ಗೆ ಮಾತಾಡ್ತಾರೆ, ಪುಲ್ವಾಮಾ ದಾಳಿ ಬಗ್ಗೆ ಮಾತಾಡ್ತಾರೆ, ಸೈನ್ಯದಲ್ಲಿ ರಿಸರ್ವೇಷನ್ ತರಬೇಕು ಅಂತ ಮಾತಾಡ್ತಾರೆ. ಈ ಥರದ್ದೆಲ್ಲ ಏನು ಸ್ಪೂಲಿಶ್ನೆಸ್ ಇವೆಲ್ಲ. ಒಬ್ಬ ಜವಾಬ್ದಾರಿ ಇರುವಂಥ ಸ್ಥಾನ ಅದು. ವಿರೋಧ ಪಕ್ಷ ನಾಯಕ ಅಂತಂದರೆ ಜವಾಬ್ದಾರಿ ಅಂತ. ಅದರಿಂದ ಜನ ಇಷ್ಟಪಡ್ತಾ ಇಲ್ಲ. ಆ ಕಡೆ ಲಲ್ಲು ಪ್ರಸಾದ್ ಯಾದವ್ನು ಇಷ್ಟಪಡ್ತಾ ಇಲ್ಲ, ಈ ಕಡೆ ಕಾಂಗ್ರೆಸ್ಸಿನ ವಿರೋಧ ಪಕ್ಷದ ನಾಯಕ ಅವ್ರನ್ನೂ ಇಷ್ಟಪಡ್ತಾ ಇಲ್ಲ. ಇವೆರಡು ಕಾಂಬಿನೇಷನ್ನು